ದಿನದಿಂದ ದಿನಕ್ಕೆ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. ಇವುಗಳನ್ನ ನಿಯಂತ್ರಿಸುವಂತಹ ಸಲುವಾಗಿ ಸರ್ಕಾರ ಹೊಸ ನಿರ್ಧಾರಕ್ಕೆ ಮುಂದಾಗಿದೆ. ಹೌದು, ಇನ್ಮುಂದೆ ಬಾಲ್ಯ ವಿವಾಹವನ್ನ ಮಾಡಿದ್ರೆ 2 ವರ್ಷ ಜೈಲು ಶಿಕ್ಷೆ ವಿಧಿಸಲು ಸರ್ಕಾರ ಮುಂದಾಗಿದೆ. ಇದಷ್ಟೇ ಅಲ್ಲದೆ ಪಾಲಕರು ಅಷ್ಟೇ ಅಲ್ಲ, ಅದಕ್ಕೆ ಕೈ ಜೋಡಿಸಿದವರು ಕೂಡ ಇನ್ಮುಂದೆ ಕಠಿಣ ಶಿಕ್ಷೆಯನ್ನ ಎದುರಿಸಬೇಕಾಗತ್ತೆ. ಹೌದು, ಸಿಎಂ ನೀಡಿದಂತಹ ಸೂಚನೆಯಂತೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಬಾಲ್ಯ ವಿವಾಹ ನಿಷೇಧ ವಿಧೇಯಕವನ್ನ 2025ರ ಕರಡು ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ. ಈ ಕುರಿತಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೊಂದಿಗೆ ಚರ್ಚಿಸಿ ಅನುಮೋದನೆ ನಂತರ ಈ ಬಿಲ್ ಅಂತಿಮಗೊಳ್ಳಲಿದೆಯಂತೆ. ಅಲ್ಲದೆ ಹೊಸ ವಿಧೇಯಕದಲ್ಲಿ ಹೊಸ ಸೆಕ್ಷನ್ಗಳನ್ನ ಕೂಡ ಸೇರ್ಪಡೆ ಮಾಡಲಾಗಿದೆ. ಅದರಲ್ಲಿ ಬಾಲ್ಯ ವಿವಾಹ ಮಾಡಿಸಿದಂತಹ ಪೋಷಕರಿಗೆ 2 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸಲಾಗ್ತಾ ಇದೆ. ಅಲ್ಲದೆ ಬಾಲ್ಯ ವಿವಾಹಕ್ಕೆ ಸಿದ್ಧತೆ ಮಾಡಿದವರು ಹಾಗೆ ಅನುಕೂಲ ಕಲ್ಪಿಸಿಕೊಟ್ಟವರು ಹಾಗೆ ವಿವಾಹದ ಶಾಸ್ತ್ರ ಮಾಡುವಂತಹ ಪೂಜಾರಿಗಳಿಗೂ ಕೂಡ ಶಿಕ್ಷೆಯನ್ನ ನೀಡಲಾಗುತ್ತಂತೆ. ಸದ್ಯ ರಾಜ್ಯದಲ್ಲಿ 2024ರಿಂದ 25ರಲ್ಲಿ ಒಂದೇ ವರ್ಷದಲ್ಲಿ 700 ಬಾಲ್ಯ ವಿವಾಹಗಳಾಗಿದ್ದು 685 ಹುಡುಗಿಯರು ಅಪ್ರಾಪ್ತ ಗರ್ಭಿಣಿಯರಾಗಿದ್ದಾರೆ. ಇನ್ನು ಬಾಲ್ಯ ವಿವಾಹದಲ್ಲಿ ಶಿವಮೊಗ್ಗ, ಬೆಳಗಾವಿ, ಚಿತ್ರದುರ್ಗ, ಬಾಗಲಕೋಟೆ, ಮೈಸೂರಿನಲ್ಲಿ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಹೀಗಾಗಿ ಈ ಕೇಸ್ಗಳನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ.